ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಂದ್ರೆ ಸಾರಿಗೆ ಮೂಲಕವಾಗೇ ನಾವು ಹೋಗಬೇಕು. ಸದ್ಯ ಭಾರತದಲ್ಲಿ ಇರೋದು ಕೇವಲ 4 ಸಾರಿಗೆಯ ಸಿಸ್ಟಮ್ಗಳು. ಅದ್ಯಾವುದು ಅಂದರೆ ಒಂದು ರಸ್ತೆ ಮೂಲಕ ಹೋಗಬೇಕು, ವಿಮಾನದ ಮೂಲಕ ಹೋಗಬೇಕು, ರೈಲಿನ ಮೂಲಕ ಹೋಗಬೇಕು ಮತ್ತು ಹಡಗಿನ ಮೂಲಕ ಹೋಗಬೇಕು. ಅದನ್ನು ಹೊರತುಪಡಿಸಿ 5ನೇ ಸಾರಿಗೆಯ ಬಗ್ಗೆ ಭಾರತದಲ್ಲಿ ಈಗ ಅತಿ ದೊಡ್ಡದಾದಂತಹ ಚರ್ಚೆ ಶುರುವಾಗಿದೆ. ಅದು ಯಾವುದು ಅಂದರೆ ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಅಷ್ಟಕ್ಕೂ ಈ ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಏನು, ಅದು ಹೇಗೆ ಕೆಲಸವನ್ನು ಮಾಡುತ್ತೆ, ಅದರ ವೇಗ ಎಷ್ಟು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. 2013ರಲ್ಲಿ ಎಲಾನ್ ಮಸ್ಕ್ ಮೊದಲು ಈ ಹೈಪರ್ ಲೂಪ್ ಸಿಸ್ಟಮ್ ಬಗ್ಗೆ ಚರ್ಚೆಯನ್ನು ಹುಟ್ಟಾಕ್ತಾರೆ. ಅದಾದ ಮೇಲೆ ವಿಶ್ವದ ಬಹಳಷ್ಟು ದೇಶಗಳು ಇದರ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತವೆ. ಅದರಂತೆ ವರ್ಜಿನ್ ಅನ್ನುವಂತಹ ಯುರೋಪ್ ಸಂಸ್ಥೆ ಮೊದಲ ಬಾರಿಗೆ ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಯಶಸ್ವಿ ಸಹಿತ ಆಗುತ್ತೆ. ಅದಾದ ಮೇಲೆ ಇದನ್ನು ಭವಿಷ್ಯದ ಸಾರಿಗೆ ಅಂತಲೇ ಬಹಳಷ್ಟು ಜನ ಬಿಂಬಿಸಲಾಗ್ತಾ ಇದೆ. ಅದಾದ ಮೇಲೆ ಭಾರತದಲ್ಲೂ ಸಹಿತ ಹೈಪರ್ ಲೂಪ್ ಸಾರಿಗೆ ಸಿಸ್ಟಮನ್ನು ತರಬೇಕು ಅಂತ ಆಗಿನ ಮಹಾರಾಷ್ಟ್ರದ BJP ಮತ್ತು ಶಿವಸೇನೆಯ ಸರ್ಕಾರ ನಿರ್ಧಾರವನ್ನು ಮಾಡಿ ವರ್ಜಿನ್ ಸಂಸ್ಥೆಗೆ ಇದರ ಜೊತೆಗೆ ಒಪ್ಪಂದವನ್ನು ಸಹಿತ ಮಾಡ್ಕೊಳ್ತಾರೆ. ಆದರೆ ಯಾವಾಗ ಸರ್ಕಾರ ಬದಲಾಗುತ್ತೆ, ಒಪ್ಪಂದಕ್ಕೆ ಉದ್ಧವ್ ಠಾಕ್ರೆ CM ಆದ ಮೇಲೆ ಪೂರ್ತಿಯಾಗಿ ಎಳ್ಳು ನೀರನ್ನು ಬಿಟ್ಟುಬಿಡ್ತಾರೆ. ಅದೆಲ್ಲದರ ಮಧ್ಯೆ ನಿನ್ನೆ ಕೇಂದ್ರದ ರೈಲ್ವೆ ಸಚಿವರಾಗಿರ್ತಕ್ಕಂತಹ ಅಶ್ವಿನಿ ವೈಷ್ಣವ್ ಒಂದು ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅದರಲ್ಲಿ ಭಾರತದ ಮೊದಲ ಹೈಪರ್ ಲೂಪ್ ಸಿಸ್ಟಮ್ ಟ್ರ್ಯಾಕ್ ಈಗಾಗಲೇ ರೆಡಿ ಆಗಿದೆ ಅಂತ ಹೇಳೋ ಮೂಲಕವಾಗಿ ಒಂದು ಹೊಸ ಕ್ರಾಂತಿಗೆ ಹೆಜ್ಜೆ ಇಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟಕ್ಕೂ ಆ ಟ್ರ್ಯಾಕ್ ರೆಡಿಯಾಗಿದ್ದು IIT ಮದ್ರಾಸ್ನಲ್ಲಿ ಮತ್ತು ಅದರ ಜೊತೆಗೆ ರೈಲ್ವೆ ಇಲಾಖೆಯ ಸಹಭಾಗಿತ್ವದಲ್ಲಿ. ಒಟ್ಟು 410 ಮೀಟರ್ ಉದ್ದ ಇರುವಂತಹ ಈ ಟ್ರ್ಯಾಕ್ನಲ್ಲಿ ಸದ್ಯ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಬದಲಾಯಿಸುವಂತಹ ಶಕ್ತಿ ಇದೆ ಅನ್ನುವಂತಹ ಆಸೆಯನ್ನು ಮೂಡಿಸ್ತಾ ಇದೆ. ಕೇವಲ 410 ಮೀಟರ್ ಉದ್ದದ ಟ್ರ್ಯಾಕ್ ಇಷ್ಟೊಂದು ಭರವಸೆಯನ್ನು ಯಾಕೆ ಹುಟ್ಟಿಸ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೊರಗೆ ಬರ್ತಾ ಹೋಗುತ್ತೆ. ಈ ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಏನು ಅಂತ ನೋಡೋದಾದರೆ ಒಂದು ಟ್ಯೂಬ್ನಲ್ಲಿ ಪಾಡ್ ಆಕಾರದಂತಹ ಭೋಗಿಯಲ್ಲಿ ಕುಳಿತು ಸಂಚಾರ ಮಾಡೋದಾಗಿದೆ. ಇದಕ್ಕೆ ಗಂಟೆಗೆ 1200 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡುವಂತಹ ಸಾಮರ್ಥ್ಯ ಇದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಇಂಧನದ ಅವಶ್ಯಕತೆ ಇಲ್ಲವೇ ಇಲ್ಲ. ಕಡಿಮೆ ವಿದ್ಯುತ್ನಲ್ಲಿ ಅತಿ ವೇಗವಾಗಿ ವಿಮಾನದ ರೀತಿಯಲ್ಲಿ ಸ್ಪೀಡ್ ಆಗಿ ಸಂಚಾರ ಮಾಡುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಸಹಿತ ನಡೀತಾ ಇದ್ದಾವೆ. ಅಷ್ಟಕ್ಕೂ ಇದು ಹೇಗೆ ಕೆಲಸ ನಿರ್ವಹಿಸುತ್ತೆ ಅಂತಂದರೆ ಒಂದು ಟ್ಯೂಬ್ ಆಕಾರದ ಪೈಪ್ನಲ್ಲಿ ಕ್ಯಾಪ್ಸೂಲ್ಗಳ ರೀತಿಯಲ್ಲಿ ಭೋಗಿಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅದರ ಒಳಗಡೆ ಸಂಚಾರ ಮಾಡುತ್ತೆ. ಇಡೀ ಟ್ಯೂಬನ್ನು ಅಯಸ್ಕಾಂತದ ರೀತಿಯಲ್ಲಿ ಏನಂತಂದರೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಜೊತೆಗೆ ಕ್ಯಾಪ್ಸೂಲ್ನಲ್ಲೂ ಸಹಿತ ಏನಂದರೆ ಪೂರ್ತಿ ಅಯಸ್ಕಾಂತದ ಆಕಾರದಲ್ಲೇ ಇದನ್ನು ರೆಡಿ ಮಾಡಲಾಗುತ್ತೆ. ಇದರಿಂದ ಒಂದೇ ದಿಕ್ಕಿನ ಅಯಸ್ಕಾಂತ ವಿರೋಧಿಸುವಂತಹ ಹಿನ್ನೆಲೆಯಲ್ಲಿ ಗಾಳಿಯಲ್ಲಿ ಭೋಗಿಗಳು ಸಂಚಾರವನ್ನು ಮಾಡ್ತವೆ ಅನ್ನುವಂತಹ ಟೆಕ್ನಾಲಜಿಯನ್ನು ಇದರಲ್ಲಿ ಬಳಸಲಾಗ್ತಾ ಇದೆ. ಇನ್ನು ಟ್ಯೂಬ್ನಲ್ಲಿರುವಂತಹ ಪೂರ್ತಿ ಗಾಳಿಯನ್ನು ವ್ಯಾಕ್ಯೂಮ್ ಮೂಲಕವಾಗಿ ಹೊರತೆಗೆಯೋದ್ರಿಂದ ಸಂಚಾರಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಗಾಳಿ ತಡೆಯನ್ನು ಒಡ್ಡೋದಿಲ್ಲ ಅನ್ನುವಂಥದ್ದು. ಹಾಗಾಗಿಯೇ ಗಂಟೆಗೆ 1200ಕ್ಕೂ ಹೆಚ್ಚು ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡುವಂತಹ ಸಾಮರ್ಥ್ಯ ಈ ಹೈಪರ್ ಲೂಪ್ ಸಿಸ್ಟಮ್ಗೆ ಇದೆ. ಇನ್ನು ಹೈಪರ್ ಲೂಪ್ನಿಂದ ಅನುಕೂಲಗಳೆಷ್ಟಿದ್ದಾವೆ, ಅನಾನುಕೂಲಗಳೆಷ್ಟಿದ್ದಾವೆ ಅಂತ ನೋಡೋದಾದರೆ ಅನುಕೂಲಗಳು ಏನೇನಿದ್ದಾವೆ ಅಂದರೆ ಅತಿ ವೇಗವಾಗಿ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸಂಚಾರ ಮಾಡುವಂತಹ ಸಾಮರ್ಥ್ಯ ಇದಕ್ಕಿದೆ. ಜೊತೆಗೆ ಜಮ್ಮು ಕಾಶ್ಮೀರದಿಂದ ನೀವು ಕನ್ಯಾಕುಮಾರಿಗೆ ಬರಬೇಕಂದ್ರೆ ಕೇವಲ 3 ಗಂಟೆಗಳಲ್ಲಿ ಈ ಒಂದು ಹೈಪರ್ ಲೂಪ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮೂಲಕವಾಗಿ ನೀವು ಬರ್ಬೋದು. ಮತ್ತು ಇನ್ನೊಂದು ಇಂಧನವಂತೂ ಬಳಕೆ ಇಲ್ಲವೇ ಇಲ್ಲ. ಜೊತೆಗೆ ಅಪಘಾತಗಳ ಸಂಖ್ಯೆಯನ್ನು ಪೂರ್ತಿಯಾಗಿ ಕಡಿಮೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಹಾಗಂತ ಕೇವಲ ಅನುಕೂಲಗಳೇ ಮಾತ್ರ ಇದ್ದಾವೆ, ಯಾವುದೇ ಕಾರಣಕ್ಕೂ ಇಲ್ಲ. ಅನಾನುಕೂಲಗಳು ಸಹಿತ ತುಂಬ ದೊಡ್ಡ ಮಟ್ಟದಲ್ಲಿದ್ದಾವೆ. ಅದೇನು ಅಂದರೆ ಭಾರತದಂತಹ ಡೆವಲಪ್ ಆಗುವಂತಹ ಕಂಟ್ರಿಗಳಿಗೆ ಇದರ ನಿರ್ಮಾಣದ ವೆಚ್ಚವೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಮತ್ತು ಅದರ ಜೊತೆಗೆ ನೇರವಾಗಿ ಈ ಒಂದು ಟ್ರ್ಯಾಕನ್ನು ರೆಡಿ ಮಾಡಬೇಕಾಗಿರುವಂತಹ ಕಾರಣಕ್ಕಾಗಿ ಕೋಟ್ಯಾಂತರ ಮರಗಳನ್ನು ಕಡಿಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಈ ಟ್ಯೂಬ್ನಲ್ಲಿ ಒಂದು ಬಾರಿ ಒಂದೇ ಭೋಗಿ ಇರೋದ್ರಿಂದ ಜನರ ಸಂಚಾರವೂ ಸಹಿತ ತುಂಬ ಕಡಿಮೆ ಪ್ರಮಾಣದಲ್ಲಿ ಮತ್ತು ಸೀಮಿತ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಮತ್ತು ಅದರ ಜೊತೆಗೆ ಬಹಳಷ್ಟು ವೇಗವಾಗಿ ಹೋಗುವಂತಹ ಕಾರಣಕ್ಕಾಗಿ ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಅದರಲ್ಲೂ ಸ್ಪೆಷಲಿ ಬ್ರೇಕ್ ಫೇಲ್ ಆಗುವಂತಹ ಸಂದರ್ಭಗಳು ನಿರ್ಮಾಣವಾಗಿದ್ದರೆ ಒಳಗಡೆ ಇರುವಂತಹ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಗಿರೋದು ಮಾತ್ರ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೇನೇ ಇರಲಿ, ಒಂದು ದೇಶದ ಆರ್ಥಿಕತೆ ಹೇಗೆ ಅಳಿಬೇಕು ಅಂತಂದರೆ ಆ ದೇಶದ ಸಾರಿಗೆ ವ್ಯವಸ್ಥೆಯನ್ನು ನೋಡಬೇಕಂತೆ. ಇನ್ನು ಈ ಹೈಪರ್ ಲೂಪ್ ಟೆಸ್ಟಿಂಗ್ ಆಗಿ ಕಾರ್ಯರೂಪಕ್ಕೆ ಬರಬೇಕಂದ್ರೆ ಅದೆಷ್ಟು ವರ್ಷಗಳು ಬೇಕು ಏನೋ ಗೊತ್ತಿಲ್ಲ. ಸದ್ಯ ಟೆಸ್ಟಿಂಗ್ ಟ್ರ್ಯಾಕ್ ರೆಡಿಯಾಗಿರೋದಂತೂ ಖುಷಿ ತಂದಿರುವಂತಹ ವಿಚಾರ. ಮುಂದಿನ ದಿನಗಳಲ್ಲಿ ಈ ಒಂದು ಟೆಸ್ಟಿಂಗ್ ಟ್ರ್ಯಾಕ್ ಆದಷ್ಟು ಬೇಗ ಜನರ ಸಂಚಾರಕ್ಕೂ ಸಹಿತ ಎಡೆ ಮಾಡಿಕೊಡ್ಲಿ ಅನ್ನುವಂಥದ್ದೇ ಎಲ್ಲರ ಆಶಯ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ